ಸೊ ಇಟ್ಸ್ ಎ ಫೇಲಿಯರ್ ಆಫ್ ದ ಅಪೋಸಿಷನ್ ಅಂತ. ಭಾರತೀಯ ಜನತಾ ಪಕ್ಷಕ್ಕಾಗಲಿ, ಜಾತ್ಯತೀತ ಜನತಾದಳಕ್ಕಾಗಲಿ, ಇಲ್ಲ ಆಪ್ ಅವ್ರಿಗಾಗಲಿ, ಅವ್ರ ವಿರೋಧ ಪಕ್ಷದಲ್ಲಿರೋರಿಗೆ ಅದು ಸಂಬಂಧ ಪಡಲ್ಲ. ಅದು ಅವರ ವೈಫಲ್ಯ. ನೀವು ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡ್ತೀರೋ ಮಾಡೋದಿಲ್ವೋ ಅನ್ನೋದರ ಆಧಾರದ ಮೇಲೆ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅನ್ನೋ ತೀರ್ಮಾನ ಆಗುತ್ತೆ. ಬಿಜೆಪಿ ನಾಯಕರು ಹೇಳಿದಾರಲ್ಲ, ನೀವು ಹೇಳ್ತೀವಿ. ಇಲ್ಲ ಬಿಜೆಪಿ ನಾಯಕರು ಹೇಳಿದ್ರು. ಈಗ ಹಿಂಗೆ ಚರ್ಚೆ ಆಗೋದು. ಈಗ ನೀವು ಬಿಜೆಪಿ ನಾಯಕರು ಇದ್ದಿದ್ದ ತಕ್ಷಣ ನಾನು ಬಿಜೆಪಿನವ್ರು ಹಿಂಗೆ ಮಾತಾಡ್ತಾ ಅವೇಶಕ್ಕೆ ಆಗಬೇಕು ಅಂತ ನೀವು ಚರ್ಚೆ ಹೆಂಗಾಗುತ್ತೆ. ಈಗ ನಮಗೂ ಗೊತ್ತಿಲ್ಲ, ಇಲ್ಲಿರೋರ್ಗೆ ಯಾರಿಗೂ ಗೊತ್ತಿಲ್ಲ ಯಾರ ನಾಯಕರು ಅಂತ. ನೀವು ಒಂದೀಗ ಬಿಟ್ಟಿದ್ದೀರಾ ಏನೋ ಬಿಜೆಪಿಯ ಹಿರಿಯ ಯಾರು ಹೇಳಿದ್ರು ಅನ್ನೋದು ಬಿಟ್ಬಿಡಿ ಸರ್. ವಿಷಯ ಹಿಂಗಿದೆ ಅಂತ, ವಿಷಯ ಹಿಂಗಿದೆ ಅಂತ. ಈಗ ಅದಿತಾರೆ ಒಂದು ಹೇಳಲ್ಲ ನಮಗೆ. ಈಗ ಬದಲಾವಣೆ ಆಗಬೇಕಾ ಬೇಡವಾ ಇವೆಲ್ಲ ಚರ್ಚೆ ಮಾಧ್ಯಮದಲ್ಲಿದೆ, ಕಾಂಗ್ರೆಸ್ ಪಕ್ಷದಲ್ಲಿದೆ. ಭಾರತೀಯ ಜನತಾ ಪಕ್ಷಕ್ಕಾಗಲಿ, ಜಾತ್ಯತೀತ ಜನತಾದಳಕ್ಕಾಗಲಿ, ಇಲ್ಲ ಆಪ್ ಅವ್ರಿಗಾಗಲಿ, ಅವ್ರ ವಿರೋಧ ಪಕ್ಷದಲ್ಲಿರೋರಿಗೆ ಅದು ಸಂಬಂಧ ಪಡಲ್ಲ. ಅವರು ಇಲ್ಲ ಮೈಸೂರಿನಲ್ಲಿ JDS ಸ್ಟ್ರಾಟಜಿಗೆ ಇದ್ದಂಗೆ ಇರಬೇಕಾ, ಬದಲಾವಣೆ ಆಗ್ಬೇಕಾ ಅನ್ನೋ ತೀರ್ಮಾನ ಆಗುತ್ತೆ. ತುಂಬಾ ಜನ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ, JDSನವರು, BJP ಅವ್ರು ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ನೀವೇನು ಮಾಡ್ತೀರಿ ಅಂತಂದರೆ ಅದು ಅವರ ವೈಫಲ್ಯ. ಅವರು ವಿರೋಧ ಪಕ್ಷದಲ್ಲಿರೋರು ಆಡಳಿತದಲ್ಲಾಗ್ತಾ ಇರುವಂಥ ತಪ್ಪುಗಳು, ಲೋಪಗಳನ್ನು ಆಡಳಿತದಲ್ಲಿರುವಂಥ ಪಕ್ಷ, ಅಧಿಕಾರದಲ್ಲಿರುವಂಥ ಸರ್ಕಾರ ಸರಿಪಡಿಸಬೇಕು, ತಿದ್ದಬೇಕು ಅಂತ ಹೇಳುವಂಥದ್ದು ಅವ್ರ ಕ್ರಮ ಜರುಗಿಸ್ಬೇಕು. ಅದರ ಪ್ರಕಾರ ಅವರು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳಾಗಿ ಇವತ್ತು ಬಡ್ಜೆಟ್ ಕೊಡ್ತಾ ಇದ್ದಾರೆ. ಬಡ್ಜೆಟ್ನಲ್ಲಿ ಸರಿ ಇದೆಯಾ ತಪ್ಪಿದೆಯಾ ಈ ಚರ್ಚೆಗೆ ಮಾತ್ರ ವಿರೋಧ ಪಕ್ಷಗಳು ಮಾತಾಡಬೇಕು. ಅವರು ರಾಜಕಾರಣಕ್ಕೆ ಸೀಮಿತವಾದರೆ ಅದು ಅವರ ವೈಫಲ್ಯ ಅಂತ ನನ್ನ ಅನಿಸಿಕೆ. ರಾಜಕಾರಣ, ನಮ್ಮ ತಂದೆ 4 ಬಾರಿ 5 ಬಾರಿ ಶಾಸಕರಾಗಿದ್ದರು. ಅಲ್ಲಿಂದ ನೋಡಿದ್ದೀನಿ ನಾನು. ಈ ಭಾರತೀಯ ಜನತಾ ಪಕ್ಷ ಏನಿದೆ ಅದರ ಮೊದಲ ಅಧ್ಯಕ್ಷರು ನಮ್ಮ ತಂದೆಯವರಾಗಿದ್ದಂಥವ್ರು. ಒಬ್ಬ ವಿದ್ಯಾರ್ಥಿಯಾಗಿ ರಾಜಕಾರಣದ ಯಾವ ವಿರೋಧ ಪಕ್ಷದ ಕೆಲಸ ಮಾಡಬೇಕಿತ್ತು ಅದನ್ನು ಭಾರತೀಯ ಜನತಾ ಪಕ್ಷ ವಿಧಾನಸಭೆ ಒಳಗಡೆ ಮಾಡೋದಕ್ಕೆ ಸಮರ್ಥರಿಲ್ಲ, ಅವರು ಮಾಡ್ತಾ ಇಲ್ಲ ಸರಿಯಾಗಿ ಅಂತ ಹೇಳ್ತಾ ಇದ್ದೀನಿ. ಆಡಳಿತ ಪಕ್ಷದಲ್ಲಿ ಇದ್ದು ಸೊ ಇಟ್ಸ್ ಎ ಫೇಲಿಯರ್ ಆಫ್ ದ ಅಪೋಸಿಷನ್ ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಫೇಲಿಯರ್ ಆಗುತ್ತೆ.